ಏವಿಶ್ಲಿಂಗಮ್ಮ ಪ್ರೌಢಶಾಲೆ ಅಗ್ಗುಂದ ತರಗತಿ 8 ವಿಷಯ ಸಮಾಜ ವಿಜ್ಞಾನ. ಪಾಠದ ಹೆಸರು ಜಗತ್ತಿನ ಪ್ರಮುಖ ನಾಗರಿಕತೆಗಳು. ಒಟ್ಟು 5 ಸುತ್ತುಗಳಿರ್ತವೆ. ತಂಡದ ಪರಿಚಯ. ಎಷ್ಟೊಂದು 5 ಸುತ್ತು ಆಯ್ತಾ? ತಂಡದ ಪರಿಚಯ. ತಂಡ 1, ತಂಡ 2, ತಂಡ 3, ತಂಡ 4. ನೇರವಾದ ಪ್ರಶ್ನೆಗೆ 10 ಅಂಕಗಳು, ಪಾಸ್ ಪ್ರಶ್ನೆಗೆ 5 ಅಂಕಗಳು. ನೇರವಾಗಿ ಏನು ಉತ್ತರ ಹೇಳಿದ್ರೆ 10 ಅಂಕ ಆಯ್ತಾ? ಪಾಸ್ ಪ್ರಶ್ನೆ ಹೇಳಿದ್ರೆ ಅದು 5 ಅಂಕ ಕೊಡಬೇಕು. ನೇರವಾದ ಪ್ರಶ್ನೆ ಮೊದಲನೇ ತಂಡಕ್ಕೆ. ವೇದ ಶಬ್ದದ ಅರ್ಥ ಯಾವುದು? ವೇದ ಎಂದರೇನು? ತಿಳುವಳಿಕೆ. ಸರಿಯಾದ ಉತ್ತರ 10 ಅಂಕ. ತಂಡ 1ಕ್ಕೆ. ತಂಡ 2ಕ್ಕೆ ನೇರವಾದ ಪ್ರಶ್ನೆ. ಸಂಸ್ಕರಿಸಲ್ಪಟ್ಟ ದೇಹವನ್ನು ಏನೆಂದು ಕರೆಯಲಾಗಿದೆ? ಸಂಸ್ಕರಿಸಲ್ಪಟ್ಟಂತ ದೇಹವನ್ನು ಏನು ಕರಿತಾ ಇದ್ರು ಅಂತ. ನೇರವಾದ ಪ್ರಶ್ನೆಗೆ 10 ಅಂಕಗಳು. ಮೂರನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಈಜಿಪ್ಟ್ ಅನ್ನು ಆಳುತ್ತಿದ್ದ ರಾಜರುಗಳನ್ನು ಏನೆಂದು ಕರೆಯುತ್ತಿದ್ದರು? ಸರಿಯಾದ ಉತ್ತರ 10 ಅಂಕಗಳು. ನಾಲ್ಕನೇ ತಂಡಕ್ಕೆ ನೇರವಾದ ಪ್ರಶ್ನೆ. ವೇದಗಳಿಗೆ ಎಷ್ಟು ಸ್ಕಂದಗಳಿವೆ? 4. ಸರಿಯಾದ ಉತ್ತರ 10 ಅಂಕಗಳು. ಒಂದನೇ ಸುತ್ತು ಮುಕ್ತಾಯವಾಗಿದೆ, ಎರಡನೇ ಸುತ್ತು ಪ್ರಾರಂಭವಾಗಿದೆ. ತಂಡ 1ಕ್ಕೆ ನೇರವಾದ ಪ್ರಶ್ನೆ. ಪ್ಯಾರೋ ಎಂದರೇನು? ಯಾರು ಎಂದರು? ತಪ್ಪು ಉತ್ತರ. ಪಾಸ್ ಪ್ರಶ್ನೆ 2ನೇ ತಂಡಕ್ಕೆ. ಪ್ಯಾರೋ ಎಂದರೇನು? ತಪ್ಪು ಉತ್ತರ. ಪ್ಯಾರೋ ಎಂದರೇನು ಅಂತ. ಪಾಸ್ ಅಂಕಲ್ಲ. 3ನೇ ತಂಡಕ್ಕೆ ಪಾಸ್ ಪ್ರಶ್ನೆ. ಪ್ಯಾರೋ ಎಂದರೇನು? ಸರಿಯಾದ ಉತ್ತರ 5 ಅಂಕಗಳು. ನೇರವಾದ ಪ್ರಶ್ನೆ. ಅಮೋರವಿದರ ಸುಪ್ರಸಿದ್ಧ ದೊರೆ ಯಾರು? ಅಮೋರೈಟರ ಸುಪ್ರಸಿದ್ಧ ದೊರೆ ಯಾರು? ಸರಿ ಉತ್ತರ. ತಪ್ಪು ಉತ್ತರ. ತಂಡ 4ಕ್ಕೆ ಪಾಸಿಂಗ್ ಪ್ರಶ್ನೆ. ಅಮೋರೈಟರ ಸುಪ್ರಸಿದ್ಧ ದೊರೆ ಯಾರು? ಸರಿಯಾದ ಉತ್ತರ 2ನೇ ಮೊದಲನೇ ಫಲಿತಾಂಶ
ತಂಡವನ್ನು 10 ಅಂಕಗಳು. ಮೊದಲನೇ ಸುತ್ತು ಮೊದಲನೇ ಸುತ್ತಿನ ಫಲಿತಾಂಶ ತಂಡವನ್ನು 10 ಅಂಕಗಳು, ತಂಡ 2 10 ಅಂಕಗಳು, ತಂಡ 3 10 ಅಂಕಗಳು, ತಂಡ 4 10 ಅಂಕಗಳು. ಎರಡನೇ ಸುತ್ತಿನ ಫಲಿತಾಂಶ ತಂಡವನ್ನು ಯಾವುದೇ ಅಂಕವಿಲ್ಲ, ತಂಡ 2 ಯಾವುದೇ ಅಂಕವಿಲ್ಲ, ತಂಡ 3 5 ಅಂಕಗಳು, ತಂಡ 4 5 ಅಂಕಗಳು. ಇವಾಗ ಮೂರನೇ ಸುತ್ತು ಪ್ರಾರಂಭವಾಗಿದ್ದು 1ನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಗ್ರೀಕರು ಗೋಪುರದ ಶಿಖರವನ್ನು ಏನೆಂದು ಕರೆದರು? ಈ ಕರು ಕೊಟ್ಟಿದ್ದಂತ ಗೋಪುರದ ಶಿಖರಗಳನ್ನು ಏನಂತ ಕರೀತಾ ಇದ್ರು? ಸರಿಯಾದ ಪಿರಮಿಡ್ ಸರಿಯಾದ ಉತ್ತರ. ತಂಡಕ್ಕೆ ನೇರವಾದ ಪ್ರಶ್ನೆ. ಭಾರತದ ಶ್ರೇಷ್ಠ ಮಹಾಕಾವ್ಯ ಯಾವುವು? ಸರಿಯಾದ ಉತ್ತರ ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಗ್ರೀಕರು ಉತ್ತರದಿಂದ ಯಾವ ಸಮುದ್ರದ ಪ್ರದೇಶಕ್ಕೆ ಬಂದರು? ಸರಿಯಾದ ಉತ್ತರ 10 ಅಂಕಗಳು. ನಾಲ್ಕನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಯೇಸು ಕ್ರಿಸ್ತನು ಬೋಧಿಸಿದ ಧರ್ಮ ಯಾವುದು? ಸರಿಯಾದ ಉತ್ತರ 10 ಅಂಕಗಳು. ಮೂರನೇ ಸುತ್ತಿನ ಫಲಿತಾಂಶ ಮೊದಲನೇ ತಂಡ 10 ಅಂಕಗಳು, ಎರಡನೇ ತಂಡ 10 ಅಂಕಗಳು, ಮೂರನೇ ತಂಡ 10 ಅಂಕಗಳು, ನಾಲ್ಕನೇ ತಂಡ 10 ಅಂಕಗಳು. ನಾಲ್ಕನೇ ತಂಡ ಪ್ರಾರಂಭವಾಗಿದ್ದು ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆ. ರೋಮನ್ನರ ಪ್ರತಿಷ್ಠಿತರ ಸಭೆ ಯಾವುದು? ರೋಮನ್ನರ ಪ್ರತಿಷ್ಠಿತ ಸಭೆ ಯಾವುದು ಅಂತ. ತಪ್ಪು ಉತ್ತರ. ಎರಡನೇ ತಂಡಕ್ಕೆ ಸೆನೆಟ್ ಎರಡನೇ ತಂಡಕ್ಕೆ ಪಾಸ್ ಪ್ರಶ್ನೆ. ಗೋಮನ್ನರ ಪ್ರತಿಷ್ಠಿತರ ಸಭೆ ಯಾವುದು? ರೋಮನ್ನರ ಪ್ರತಿಷ್ಠಿತ ಸಭೆ ಯಾವುದು? ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಗೋಮನ್ ಸಮಾಜದಲ್ಲಿ ಎಷ್ಟು ವರ್ಗಗಳಿದ್ದವು? ಸರಿಯಾದ ಉತ್ತರ. ರೋಮನ್ ಸಮಾಜದಲ್ಲಿ ಎಷ್ಟು ವರ್ಗಗಳಿತ್ತು ಅಂತ. ನಾಲ್ಕನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಇಂಕಗಳ ಬಹುಮುಖ್ಯ ಆರಾಧ್ಯ ದೈವ ಯಾವುದು? ಇಂಕಗಳ ನಾಗರಿಕತೆಯ ಬಹುಮುಖ್ಯ ಆರಾಧ್ಯ ದೈವ ಅಥವಾ ದೇವರು ಯಾವುದು ಅಂತ. ಸೂರ್ಯದೇವ ಸರಿಯಾದ ಉತ್ತರ. ಸರಿಯಾದ ಉತ್ತರ. ನಾಲ್ಕನೇ ಸುತ್ತಿನ ಫಲಿತಾಂಶ ತಂಡ 1 ಯಾವುದೇ ಅಂಕವಿಲ್ಲ, ತಂಡ 2 5 ಅಂಕಗಳು, ತಂಡ 3 10 ಅಂಕಗಳು, ತಂಡ 4 10 ಅಂಕಗಳು. ಈಗ ಒಟ್ಟು ಫಲಿತಾಂಶ ತಂಡ 1
20 ಅಂಕಗಳು, ತಂಡ 2 25 ಅಂಕಗಳು, ತಂಡ 3 35 ಅಂಕಗಳು, ತಂಡ 4 35 ಅಂಕಗಳು. ಇಲ್ಲಿ ಭಾಗ ಫಸ್ಟ್ ಸೆಕೆಂಡ್ ಹೇಳು. ತಂಡ 4 ಫಸ್ಟ್, ತಂಡ 3 ಸೆಕೆಂಡ್, ತಂಡ 2 ಮೂರನೇ ಸ್ಥಾನವನ್ನು ಪಡೆದಿರ್ತಾರೆ. ಇಲ್ಲಿ ಭಾಗವಹಿಸಿರುವ ವಿದ್ಯಾರ್ಥಿನಿಯರಿಗೂ ಧನ್ಯವಾದಗಳು.